ನಮಸ್ಕಾರ. ನನ್ನ ಹೆಸರು ಕುರು ದೊಡ್ಡಮನಿ ಅಂತ. ನಾನು ಸ್ಟೂಡೆಂಟ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ಒಬ್ಬ ಮುಖಂಡ. ಸೊ ಇವತ್ತು ನಾವೇನು ಏಪ್ರಿಲ್ 14ಕ್ಕೆ ನಾವೇನು ಒಂದು ಹೋರಾಟ, ಶಾಂತಿಯುತವಾದ ಒಂದು ಪ್ರತಿಭಟನೆ ಏನು ಹಮ್ಮಿಕೊಳ್ತಾ ಇದ್ದಲ್ಲ, ಅದರ ಮೂಲ ಉದ್ದೇಶ ಏನಂದ್ರೆ, ನಿಮಗೆಲ್ಲ ಗೊತ್ತಿರಾಗ ಕರ್ನಾಟಕದಲ್ಲಿ ತುಂಬಾ ಒಂದು ಅಜಗಜಾಂತರ ಒಂದು ವೇರಿಯೇಷನ್ ಉಂಟಾಗ್ತಾ ಇದೆ ಅಂದ್ರೆ ಏನರ್ಥ, ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಉಂಟಾಗ್ತಾ ಇದೆ. ಆ ಗೊಂದಲ ಏನಂತಂದ್ರೆ, ನೋಟಿಫಿಕೇಶನ್ ಆಗ್ತಾ ಇಲ್ಲ. ಯಾವುದೇ ಒಂದು ವಿದ್ಯಾರ್ಥಿ ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಅಶಾಂತಿ ಉಂಟಾಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಅಶಾಂತಿ ಉಂಟಾಗೋದು ಉದ್ದೇಶ ಏನಂದ್ರೆ, ನೋಟಿಫಿಕೇಶನ್ ಆದ್ರೆ ಶಾಂತಿ ಉಂಟಾಗ್ತದೆ. ಮನೆಯಲ್ಲಿ ಸಮಸ್ಯೆಗಳು ಇರ್ತಾವೆ, ತಂದೆ ತಾಯಿಗಳ ಸಮಸ್ಯೆ ಇರ್ತಾವೆ. ಇವಕ್ಕೆಲ್ಲವಕ್ಕೂ ಸರ್ಕಾರ ಒಂದು ಹೊಣೆ. ಸರ್ಕಾರಕ್ಕೆ ನಾವು ಕೇಳೋ ಹಕ್ಕಿದೆ. ನಾವು ಸರ್ಕಾರಕ್ಕೆ ವೋಟ್ ಹಾಕಿ ಗೆಲ್ಲಿಸಿದ್ದೇವೆ. ಸೊ ನಮ್ಮ ಒಂದು ಕೇಳೋ ಹಕ್ಕಿದೆ. ಸೊ ನಾವು ಮಾನ್ಯ ಘನ ಸರ್ಕಾರಕ್ಕೆ ಕೇಳೋದೇನಂದ್ರೆ, ಆದಷ್ಟು ಬೇಗ 56,000 ಏನು ಹುದ್ದೆಗಳು ಖಾಲಿ ಇದಾವಲ್ಲ, ಅದನ್ನ ತುಂಬ್ಕೋಬೇಕು ಅನ್ನೋದು ಒಂದು ಮೂಲ ಉದ್ದೇಶ. ಇದರ ಜೊತೆಗೆ KPSCಯಲ್ಲಿ ಏನು ಹಗರಣ ಆಗ್ತಾ ಇದೆಯಲ್ಲ, ಅದನ್ನು ಪಾರದರ್ಶಕವಾಗಿ ನಡೆಸಬೇಕು. ಹಾಗೂ 384 ಏನು ನೋಟಿಫಿಕೇಶನ್ ಮಾಡಿದಲ್ಲ, ಅದು ರೀನೋಟಿಫಿಕೇಶನ್ ಆಗ್ಬೇಕಂತ ಒಂದು ಮೂಲ ಒಂದು ಉದ್ದೇಶದಿಂದ ಇಟ್ಟುಕೊಂಡ್ಬಿಟ್ಟು ನಾವು ಇದೇ 14ರಂದು ನಾವು ಧಾರವಾಡದಲ್ಲಿ ಶಾಂತಿಯುತವಾದ ಒಂದು ಪ್ರತಿಭಟನೆ ಮಾಡ್ಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ರಾಜ್ಯದಲ್ಲಿ ಖಾಲಿ ಇರುವ 2,84,000ಕ್ಕಿಂತ ಹೆಚ್ಚಿನ ಹುದ್ದೆಗಳಪ್ಪ ಅಂತಂದ್ರೆ ಶೀಘ್ರದಲ್ಲಿ ಸರ್ಕಾರ ಭರ್ತಿ ಮಾಡಬೇಕು. ಸುಮಾರು ಹೋರಾಟಗಳನ್ನು ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲ ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ನೊಂದು ಬೆಂದು ಹೋಗಿದ್ದಾರೆ. ಧಾರವಾಡದಲ್ಲಿ ಅಪ್ಪ ಅಂತಂದ್ರೆ ಸುಮಾರು ವರ್ಷಗಳಿಂದ ಓದ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ನೇಮಕಾತಿ ಮಾಡಬೇಕು. ಇಲ್ಲಿವರೆಗೂ ಆಶ್ವಾಸನೆ ಕೊಡುವುದರಲ್ಲಿ ಹೋಗಿದೆ ಸರ್ಕಾರ. ಶೀಘ್ರದಲ್ಲಿ ಅಂತ ಹೇಳ್ತಾ, ಹಾಗೆ ವರ್ಷಗಳೇ ಕಳೆದು ಹೋದು ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಆಗಿಲ್ಲ, ಸರ್ಕಾರ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಶೀಘ್ರದಲ್ಲಿ ನೇಮಕಾತಿ ಮಾಡಕೊಂದಿಲ್ಲಿ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತೇನೆ ಸರ್ಕಾರಕ್ಕೆ. ನನ್ನ ಹೆಸರು ಸುನಿಲ್ ಗೋಲಾ ಅಂತೇಳಿ. ಹಾಗೂ ಪೊಲೀಸ್ ವಯೋಮಿತಿ ಏನು ಹೆಚ್ಚಿಸಿದ್ದಾರೆ, ಅದನ್ನು ಪರ್ಮನೆಂಟ್ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಹಾಗೂ ಖಾಲಿ ಇರುವ ಏನು 56,000 ಶಿಕ್ಷಕರ ನೇಮಕಾತಿ ಅಂತ ತುಂಬುತ್ತದೆ ಅಂತೇಳಿ ಹೇಳಿದಾರಲ್ಲ, ಎಲ್ಲ ಇಲಾಖೆಗಳಲ್ಲಿ 56,000 ಎಲ್ಲ ಹುದ್ದೆಗಳಪ್ಪ ಅಂತಂದ್ರೆ ಶೀಘ್ರದಲ್ಲಿ ಅಪ್ಪ ಅಂತಂದ್ರೆ ಒಂದು ವಾರದಲ್ಲಿ ಆದೇಶ ಹೊರಡಿಸಬೇಕು. ಅದಕ್ಕೋಸ್ಕರವಾಗಿ ಫೆಬ್ರವರಿ 14ನೇ ತಾರೀಕು ನಮ್ದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನಪ್ಪ ಅಂತಂದ್ರ ಶ್ರೀನಗರಿಂದ ನಾವು DC ಆಫೀಸ್ ವರೆಗೂ ನಾವು ಜಾಥಾ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಎಲ್ಲ ನೇಮಕಾತಿಗಳ ಆದೇಶ ಹೊರಡಿಸಬೇಕು ಸರ್ಕಾರಕ್ಕೆ ನಾವು ಕೇಳಿಕೊಳ್ಳುತ್ತೇವೆ ಮಾಧ್ಯಮ ಮೂಲಕ. ಸುಮಾರು ಸಂಘಟನೆಯೊಂದಿಗೆ ಹಲವಾರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ವೇದಿಕೆಗೆ ಬರಲೇ ಇದ್ದಾರೆ. DC ಆಫೀಸ್ ಎದುರು ಶ್ರೀನಗರಿಂದ ಸಪ್ತಾಪುರ ಮತ್ತೆ DC ಆಫೀಸ್ ವರೆಗೂ ಜಾಥಾ ನಾವು ಮಾಡ್ತಾ ಇದ್ದೀವಿ. ಸರ್, ನಿರೀಕ್ಷೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಪ್ಪ ಅಂತಂದ್ರೆ ಎಲ್ಲರಿಗೂ ಅಭಿಮಾನ ಇದೆ. ಅದಕ್ಕೋಸ್ಕರವಾಗಿ 50,000 ಆಗ್ಬಹುದು, 20,000 ಆಗ್ಬಹುದು, 1,00,000 ಆಗ್ಬಹುದು, ಹೇಳಕ್ ಆಗೋದಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಅಂಕಿ ಸಂಖ್ಯೆಗಳ ಲೆಕ್ಕ ಇಲ್ಲ ಸರ್. ಇಲ್ಲೆಲ್ಲ ನೊಂದು ವಿದ್ಯಾರ್ಥಿಗಳಿದ್ದಾರೆ. ಅವತ್ತಿನ ದಿನ ನ್ಯಾಯ ಸಿಗುತ್ತೆ ಅಂತೇಳಿ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಭರವಸೆ ಇದೆ. ಧಾರವಾಡದಲ್ಲಿರ್ತಕ್ಕಂಥ ಸುಮಾರು 31 ಜಿಲ್ಲೆಗಳಿಂದ ಏನು ಬಂದಿದ್ದಾರೆ ಈ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಒಂದು ಭಾಗಿಯಾಗುವ ಒಂದು ನಿರೀಕ್ಷೆ ಇದೆ ಸರ್.